ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತು ನನ್ನ ಮಗನ ಬರ್ತ್ಡೇ ವ್ಲಾಗ್ ಒಂದು, ಹಾಗೆಯೇ ಊರಲ್ಲಿ ಡೈಲಿ ಏನು ಕೆಲಸ ಮಾಡ್ತಾಯಿದ್ದೆ ಅದನ್ನು ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡು ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮನೆಗೆ ಪೇಂಟಿಂಗ್ಸ್ ಎಲ್ಲ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸಾಕಷ್ಟು ಬಾರಿ ಕೆಲವರೆಲ್ಲ ನನ್ನ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಿನಗೂ ಕೂಡ ಹಾಲು ಕರಿಯೋದಕ್ಕೆ ಬರುತ್ತಾ ಅಂತ ಕೇಳ್ತಾಯಿದ್ರು. ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಕೆಲವ್ರಿಗೆ ಹಳ್ಳಿ ವಾತಾವರಣ ಇಷ್ಟ ಆಗುತ್ತೆ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಏನು ಕೆಲಸ ಮಾಡ್ತಾಯಿದ್ದೆ ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಆಗಿ ಆ್ಯಡ್ ಮಾಡಿದ್ದೀನಿ. ನನ್ನ ಮಗನ ಬರ್ತ್ಡೇ ಬ್ಲಾಗು ಯಾವ ರೀತಿ ಆಯಿತು, ಏನೆಲ್ಲ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ಈಗ ನೋಡ್ತಾ ಇರ್ಬೋದು ನನ್ನ ಮಗನ ಬರ್ತ್ಡೇ ವ್ಲಾಗು. ಅವನಿಗೆ ಈ ಥರ ಕ್ಯಾಂಡಲ್ ಎಲ್ಲನೂ ಏನಾದರೂ ಹಚ್ಚಿದ್ದು ಅದೆಲ್ಲ ಕಂಡ್ರೆ ಭಯ. ಅದ್ರ ಜೊತೆಗೆ ಪಟಾಕಿ ಎಲ್ಲ ಬರುತ್ತಲ್ಲ ದೀಪಾವಳಿ ಹಬ್ಬ ಟೈಮಲ್ಲಿ, ಅದನ್ನು ಅಷ್ಟೇ ಅವನು ಸಖತ್ ಭಯ ಪಡ್ತಾನೆ. ಸೌಂಡ್ ಆಗೋಲ್ಲ. ಮುಂದೆ ಏನಾದರೂ ಒಂದು ಸ್ವಲ್ಪ ಈಗ ನೀವು ಹೇಳ್ತಿದ್ರಲ್ಲ ನೋಡ್ತಾ ಇದ್ದೀರಲ್ಲ ಕ್ಯಾಂಡಲ್ ಥರ, ಅದಿದ್ರೂ ಕೂಡ ಹಚ್ಚೋದು ಅಂದರೆ ಅವನಿಗೆ ಭಯ. ಅದಕ್ಕೆ ಆ ನಾಡಿ ಫುಲ್ಲು ಭಯ ಬೀಳ್ತಾ ಇರೋದು. ಯಾವಾಗಲೂ ಅಷ್ಟೇ, ಯಾರ್ದು ಬರ್ತ್ಡೇ ಆಗಲಿ ಏನೇ ಒಂದು ಆದ್ರೂ ಅಷ್ಟೇ ಅವನಿಗೆ ಸ್ವಲ್ಪ ಭಯ ಆಗುತ್ತೆ. ಆಮೇಲೆ ಮಿಕ್ಸಿ ಸೌಂಡು, ಆಮೇಲೆ ಕುಕ್ಕರ್ ಸೌಂಡು ಸ್ವಲ್ಪ ಭಯ ಪಡ್ತಾನೆ. ದೊಡ್ಡವನು ಚಿಕ್ಕವನು ಇಬ್ಬರೂ ಒಂದೇ. ಮಿಕ್ಸಿ ಮತ್ತು ಇದು ಏನು ಕುಕ್ಕರ್ದು ಸೌಂಡು ಅವೆರಡೂ ಕೂಡ ಅವರಿಬ್ರಿಗೆ ಆಗಲ್ಲ, ಸ್ವಲ್ಪ ಭಯ ಪಡ್ತಾನೆ. ಇದು ಆ್ಯಕ್ಚುಲಿ ಏನಾಯಿತು ಅಂತ ಅಂದರೆ, ಇದು 30ನೇ ತಾರೀಕಲ್ವಾ ನನ್ನ ಮಗನ ಬರ್ತ್ಡೇ ಇದ್ದಿದ್ದು, ಮಾರ್ಚ್ 30. ನಮ್ಮ ಮನೆಯವ್ರು ಏನು ಮಾಡಿದರು, ಬರ್ತ್ಡೇ ಲೋಗೋ ಬರುತ್ತಲ್ಲ ಅದು ಕಾರ್ಡ್ಸು, ಹಾಗೆಯೇ ಹಿಂದೆ ಸ್ಕ್ರೀನು ಗೋಲ್ಡನ್ ಕಲರ್ದು, ಬಲೂನ್ಸು, ಹಾಗೆಯೇ ಕೇಕ್ ಸುತ್ತಮುತ್ತ ಇದೆಲ್ಲನೂ ಕೂಡ ಸ್ವಲ್ಪ ಮೇಕವರ್ ಮಾಡೋ ಥರ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಅದೇನಾಯಿತು ಅಂತಂದರೆ ಅವತ್ತಿನ ದಿನ ಮಧ್ಯಾಹ್ನದಿಂದನೇ ನಮ್ಮ ಮಾವವ್ರಿಗೆ ಸ್ವಲ್ಪ ಪೇಯ್ನು ಅದು ಇದು ಸುಸ್ತು ಎಲ್ಲ ಜಾಸ್ತಿ ಆಯಿತು. ಹಂಗಾಗಿ ನಾವು ಬರ್ತ್ಡೇ ನೈಟ್ವರೆಗೂ ಕೂಡ ನೋಡಿದ್ವಿ, ಯಾಕೋ ಸುಧಾರಿಸ್ಕೊಳ್ಳಿಲ್ಲ. ಹಾಗಾಗಿ ಏನು ಮಾಡೋದು ಬೇಡ, ಬಿಟ್ಟಾಕ್ಬಿಡೋಣ, ಈ ಥರ ಎಲ್ಲ ಸೆಲೆಬ್ರೇಷನ್ ಬೇಡವೇ ಬೇಡ ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡಿದ್ದು. ನಾವು ಏನು ಅಂದ್ಕೊಂಡ್ವಿ, ಒಳಗಡೆ ಮಂಚ ಏನಿದೆ ಅದನ್ನೆಲ್ಲನೂ ಕೂಡ ಫೋಲ್ಡ್ ಮಾಡಿಬಿಟ್ಟು ಆಚೆ ಇಟ್ಬಿಟ್ಟು ಅಲ್ಲಿ ಸ್ವಲ್ಪ ಮೇಕವರ್ ಮಾಡಿಬಿಟ್ಟು ಹಾಲ್ ಮೇಕವರ್ ಮಾಡಿ ಬರ್ತ್ಡೇಗೆ ಕೇಕ್ ಕಟ್ ಮಾಡಿಸೋಣ. ಇದು 3ನೇ ವರ್ಷದ್ದು ನನ್ನ ಮಗನ ಬರ್ತ್ಡೇ ಅಂತ ನಾವು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಅದು ಆಗಲಿಲ್ಲ. ಹಾಗಾಗಿ ಹೊರಗಡೆನೇ ಸ್ವಲ್ಪ ಒಂದು ಟಿಪ್ಪ ಇಸ್ಕೊಂಡು ಬಂದು ಅದ್ರ ಮೇಲೆ ಕೇಕ್ ಕಟ್ ಮಾಡಿ ಮಕ್ಕಳನ್ನ ಕರೆದು ಕೇಕ್ ಕೊಟ್ಟಿದ್ದಾಯಿತು. ಅಷ್ಟೇ, ಸಿಂಪಲ್ ಸೆಲೆಬ್ರೇಟು ಅಂತ ಹೇಳ್ಬೋದು. ಯಾಕಂತ ಅಂದರೆ ಆಲ್ರೆಡಿ ನಮ್ಮ ಮಾವಂಗೆ ಫುಲ್ ಸುಸ್ತಾಗಿತ್ತು. ಈಗಿನ ಟೈಮಲ್ಲಿ ಸೆಲೆಬ್ರೇಟ್ ಎಲ್ಲ ಬೇಕಾ, ಒಬ್ರಿಗೆ ನೋವಿದ್ರೆ ನಾವು ಈ ಥರ ಖುಷಿಯಾಗಿರೋದಕ್ಕಾಗುತ್ತಾ ಅಂತ ಯೋಚನೆ ಮಾಡಿ ನಾವು ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡಿದ್ವಿ. ನನಗೆ ಆಲ್ಮೋಸ್ಟ್ ನನ್ನ ಮಗನಿಗೆ ಚಾಕ್ಲೇಟ್ ಕೇಕು ಜಾಸ್ತಿ ಇಷ್ಟ. ನೀವು ವೆನಿಲಾ ಆಗಿರ್ಬೋದು, ಬೇರೆ ಯಾವುದಾದ್ರೂ ಫ್ರೂಟ್ಸ್ ಕೇಕು ಈ ರೀತಿ ಎಲ್ಲನೂ ಇಟ್ಟರೆ ಅವನು ಜಾಸ್ತಿ ಇಷ್ಟಪಡೋದೇ ಚಾಕ್ಲೇಟ್ ಕೇಕು. ಅದಕ್ಕೋಸ್ಕರ ಚಾಕ್ಲೇಟ್ ಕೇಕ್ನೇ ಅರಸೀಕೆರೆಯಲ್ಲಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡು ಬಂದಿದ್ದು. ಹಾಗಾಗಿ ಜಾಸ್ತಿ ಜನ ಯಾರೂ ಇರಲಿಲ್ಲ. ಈಗ ಅಕ್ಕಪಕ್ಕದ ಹಳ್ಳಿಗಳು ಎಲ್ಲ ಇರ್ತಾವಲ್ಲ, ಹಂಗೇ ಒಂದು ದಾಸಿಹಳ್ಳಿ ಅಂತ ಗೊತ್ತಿರುತ್ತೆ. ಯಾರಾದರೂ ನಿಯರೆಸ್ಟು ಯಾರಾದರೂ ವ್ಲಾಗ್ಸ್ಗಳೆಲ್ಲ ನೋಡ್ತಾ ಇದ್ದರೆ ನನ್ನ ಸಬ್ಸ್ಕ್ರೈಬರ್ಸು ಇಲ್ಲ ವ್ಯೂವರ್ಸು, ಅವರಿಗೆ ಗೊತ್ತಿರುತ್ತೆ. ದಾಸಿಹಳ್ಳಿ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ದೇವ್ರದ್ದೇನೋ ಕಾರ್ಯ ಇತ್ತಂತೆ, ಅಲ್ಲೆಲ್ಲನೂ ಹೋಗ್ಬಿಟ್ಟಿದ್ರು. ಜಾಸ್ತಿ ಜನ ಯಾರೂ ಇರಲಿಲ್ಲ ಊರಲ್ಲಿ. ಹಾಗೆ ಕೇಳ್ತಾಯಿದ್ರಿ ನಿಮ್ಮೂರು ಚಿಕ್ಕೂರು ಅಂತ ಅಂದ್ಬಿಟ್ಟು. ಹೌದು, ಆಲ್ಮೋಸ್ಟು ಚಿಕ್ಕೂರೇ. ಸುತ್ತಮುತ್ತ 7 ಹಳ್ಳಿ ಅಂತ ಹೇಳ್ತಾರಲ್ಲ, ಹಂಗೆ ಸ್ವಲ್ಪ ಸ್ವಲ್ಪ ಚಿಕ್ಕ ಊರೇ. ಊರುಗಳ ಪಕ್ಕ ಇನ್ನೊಂದು ಸ್ವಲ್ಪ ಹಳ್ಳಿ, ಈ ರೀತಿ ಎಲ್ಲನೂ ಇರುತ್ತೆ. ಹಂಗಾಗಿ ಸ್ವಲ್ಪ ಚಿಕ್ಕ ಹಳ್ಳಿನೇ. ಈಗ ಮೇಲ್ಗಡೆ ಏನು ಬರುತ್ತೆ ಫುಲ್ಲು ಒಂದು ಮೇಲ್ಗಟ್ಟಿ ಅಂತ ಬರುತ್ತಲ್ಲ, ಸುತ್ತಮುತ್ತ ಅದೆಲ್ಲ ಅಣ್ಣ ತಮ್ಮದಿರೇ ಇರೋವಂಥದ್ದು. ಹಾಗಾಗಿ ಜಾಸ್ತಿ ಜನ ಯಾರೂ ಇರಲಿಲ್ಲ. ಇದ್ದಿರೋರನ್ನೇ ಕರೆದು ಕೇಕನ್ನು ಕಟ್ ಮಾಡಿದ್ದಾಯಿತು. ಮಕ್ಕಳೆಲ್ಲ ಇದ್ರಲ್ಲ, ಅವ್ರನ್ನೇ ಕರೆಸಿ ಕೇಕೆಲ್ಲ ಕೊಟ್ಟು, ನಮ್ಮ ಮನೆಯವರು ಸ್ವಲ್ಪ ಪರ್ಕು 5 ರೂಪಾಯಿಂದು ಎಲ್ಲ ಬರುತ್ತಲ್ಲ, 5 ರುಪೀಸ್ದು ಮಕ್ಳಿಗೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು. ಹೋದ ವರ್ಷವೂ 2ನೇ ವರ್ಷದಲ್ಲೂ ಹಾಗೆ ಮಾಡಿದ್ವಿ. ಈಗಲೂ ಕೂಡ ಹಂಗೇ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಒಂದೊಂದು ಚಾಕ್ಲೇಟ್ ಕೊಟ್ಬಿಟ್ಟು ಕೇಕ್ ಕೊಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದು. ನಾವೇನು ಮಾಡ್ಕೊಂಡಿಲ್ಲ ನೋಡಿ, ಇದ್ದಿದ್ದ ಬಟ್ಟೆಯಲ್ಲೇ ಕೇಕನ್ನು ಕಟ್ ಮಾಡಿಸಿರೋ ಅಂಥದ್ದು. ಯಾವುದೂ ಕೂಡ ಜಾಸ್ತಿ ಸೆಲೆಬ್ರೇಟ್ ಮಾಡಿಲ್ಲ. ಕೈ ಒದೆ ಈಗ
ಹ್ಯಾಪಿ ಬರ್ಡೇ ಹೇಳು. ನನ್ನ ನೋಡು. ಹಾಯ್ ಬೇಡ ಬಿಡು ಅದ. ನೀವು ನೋಡಿದ್ರಲ್ವ ನನ್ನ ಮಗನಿಗೆ ಯಾವುದೇ ಥರ ಫುಲ್ಲು ಎಲ್ಲ ಟ್ರೆಡಿಷನಲಾಗಿ ಜಾಸ್ತಿ ಕಾಸ್ಟ್ಲಿ ಬಟ್ಟೆ ಎಲ್ಲ ಏನು ತಂದು ಇದು ಮಾಡಿರಲಿಲ್ಲ. ಈಗಿನ ಹಣಕಾಸಿನ ಪರಿಸ್ಥಿತಿ ಅಷ್ಟಕ್ಕಷ್ಟೇ. ಹಂಗಾಗಿ ಅವನಿಗೆ ಒಂದು ಪಂಚೆ ಶರ್ಟು, ಹಾಗೆಯೇ ಚೋಟುಗೂ ಕೂಡ ಒಂದು ಪಂಚೆ ಶರ್ಟು ಗ್ರೀನ್ ಕಲರು, ಇವನು ಪಿಂಕು, ಇವೆರಡು ಕೂಡ ತಂದು ಇಬ್ಬರೂ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿಯೋಣ, ಅದನ್ನು ಫೋಟೋ ಫ್ರೇಮ್ ಮಾಡಿಸೋಣ ಅಂತ ನಾನು ಏನೇನು ಅಂದ್ಕೊಂಡಿದ್ದೆ. ಬಟ್ಟೆ ತಂದಿದ್ದು, ಬಟ್ ಅದೇನು ಹಾಕೋಕ್ಕಾಗಿಲ್ಲ. ಅವನಿಗೆ ಮಾತ್ರ ಪಂಚೆ ಶರ್ಟ್ ಹಾಕ್ಬಿಟ್ಟು ಕೇಕ್ ಕಟ್ ಮಾಡಿಸಿ ಒಂದು ಸುಮ್ಮನೆ ಆ ರೀತಿ ಒಂದು ಫೋಟೋನ ತೆಗೆದಿದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ಅಂತ ಅಂದಾಗ ನೆಕ್ಸ್ಟ್ ಡೇ ಏನಾಯಿತು, ನಮ್ಮ ಮಾವರು ಬೆಳಗಿನ ಜಾವ 8 ಗಂಟೆ ಅಷ್ಟರೊಳಗಡೆ ತೀರ್ಕೊಂಡ್ರು. ಅವರು ಹಾಸ್ಪಿಟಲ್ಗೆ ಅಂತ ಕರ್ಕೊಂಡು ಹೋಗ್ತಾಯಿದ್ವಿ, ಆಗ ತೀರ್ಕೊಂಡಿದ್ದು ಅಷ್ಟೇ. ಅದಾದಮೇಲೆ ನಾನು ಸ್ವಲ್ಪ ದಿನ ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ. ಅದಾಗಿ ಸ್ವಲ್ಪ ದಿನ ಅಂದರೆ ಮಾರನೇ ದಿನ, ಒಂದು 2ನೇ ದಿನಕ್ಕೆ, ಮೊದಲನೇ ದಿನ ಅಂದರೆ ಮನೆಯಲ್ಲಿ ಸಾವಾಗಿದ್ದ ದಿನ ಆ ಮನೇಲಿ ಒಲೆ ಹಚ್ಬಾರ್ದು ಅಂತ ಇರುತ್ತೆ ನೋಡಿ. ಹಂಗಾಗಿ ಏನೂ ಮಾಡಲಿಲ್ಲ. 3 ದಿನದ ತನಕ ಹಾಲು ತುಪ್ಪ ಬಿಡ್ತಾರಲ್ಲ, ಆ 3 ದಿನದ ತನಕ ಒಲೆ ಹಚ್ಚಬಾರ್ದು ಅಂತ ಇರುತ್ತೆ. ಕೆಲವು ಕಡೆ ಎಲ್ಲ 1 ದಿನ ಇರುತ್ತೆ, ಕೆಲವು ಕಡೆ ಎಲ್ಲ 3 ದಿನ ಅಂತ ಇರುತ್ತೆ. 3 ದಿನದ ತನಕ ಕೂತ್ಕೊಂಡ್ರೆ ಈಗಿನ ಕಾಲದಲ್ಲಿ ಯಾರು ಕೂಡ ಬಂದು ನಾನು ಮಾಡಿಕೊಡ್ತೀನಿ ಸುಮ್ಮನೆ ಕೂತ್ಕೋ ಅಂತ ಯಾರೂ ಹೇಳೋದಿಲ್ಲ. 1 ದಿನ ನೋಡ್ತಾರೆ ಅಷ್ಟೇ, ಇನ್ನೆಲ್ಲ ಅವ್ರವ್ರದ್ದು ಸಂಸಾರ ನೋಡ್ಕೊಂಡು ಹೋಗ್ತಾರೆ. ಹಂಗಾಗಿ 1 ದಿನ ಹಚ್ಚಿರಲಿಲ್ಲ. ಹಂಗಾಗಿ ನಮ್ಮ ರಿಲೇಟಿವ್ಸ್ ಯಾರೆಲ್ಲ ಅಣ್ಣ ತಮ್ಮಂದಿರಿದ್ದಾರೋ ಅವರೇನೆ ಮನೆಗೆಲ್ಲ ತಂದುಕೊಡೋದು, ಇಲ್ಲ ಊಟಕ್ಕೆ ಕರೆಯೋದು, ಈ ರೀತಿ ಮಾಡಿದರು ಅವತ್ತೊಂದು ದಿನ. ಆದರೂ ನೆಕ್ಸ್ಟ್ ಡೇ ಆದಮೇಲೆ ಮಕ್ಕಳಿರೋ ಮನೇಲಿ ನಾವು ಏನೇ ಆಗಲಿ ಒಲೆ ಹಚ್ಚಲೇಬೇಕಾಗುತ್ತೆ. ಹಂಗಾಗಿ ನನ್ನ ಮಗಂಗೆ ರಾಗಿ ಸರಿ ಎಲ್ಲ ಮಾಡೋದು, ಬಿಸಿನೀರು ಕಾಯಿಸ್ಕೊಳ್ಳೋದು, ಹಾಲು ಕಾಯಿಸೋದು, ಅದೆಲ್ಲನೂ ಕೂಡ ಪದೇ ಪದೇ ಇನ್ನೊಬ್ರ ಮನೆಗೆ ಹೋಗಿ 3 ದಿನದ ತನಕ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ನೆಕ್ಸ್ಟ್ ಡೇ ಅಡುಗೆಗಳನ್ನ ಸ್ಟಾರ್ಟ್ ಮಾಡಿದ್ದಾಯಿತು. ಹಾಗಾಗಿ ಮನೆ ಮುಂದೆಯೇ ನೀರು ಬರ್ತಾಯಿತ್ತಲ್ವ, ಅದಕ್ಕೆ ಹುಳ್ಳಿಕಾಳಿತ್ತು. ಹುಳ್ಳಿಕಾಳನ್ನ ಸ್ವಲ್ಪ ಮೊಳಕೆ ಕಟ್ಟೋಣ, ಇನ್ನೊಂದು 2-3 ದಿನಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹುಳ್ಳಿಕಾಳನ್ನ ಇವಾಗ ರೀಸೆಂಟಾಗಿ ಸ್ವಲ್ಪ ಬಸ್ಸಾರು ಮಾಡೋಣ ಅಂತ ಮಾಡಿಕೊಂಡು, ಇನ್ನು ಮಿಕ್ಕಿದ ಹುರುಳಿಕಾಳನ್ನ ಮೊಳಕೆ ಕಟ್ಟೋಣ ಅಂತ ಅಂದ್ಬಿಟ್ಟು ಈ ರೀತಿ ನೀಟಾಗಿ ಕೇರಿ ತೊಳೆದು, ಇನ್ನೊಂದು ಸಲ ಎಲ್ಲನೂ ಏನಾದರೂ ಜೊಳ್ಳು ಅಂತ ಕಡ್ಡಿ ಕಸ ಏನಾದರೂ ಇದ್ದರೆ ನೀಟಾಗಿ ಹೋಗ್ತಾ ಇರೋ ನೀರಲ್ಲೇ ತೊಳೆದ್ರೆ ಎಲ್ಲ ಹೋಗುತ್ತೆ ಅಂತ ನೀಟಾಗಿ ವಾಶ್ ಮಾಡಿ, ಇವಾಗ ಒಂದು ಬಟ್ಟೆಗೆ ಹಾಕಿದ್ರೂ ಕೂಡ ಬರುತ್ತೆ, ಹಂಗೇ ಒಂದು ಪಾತ್ರೆಗೆ ಹಾಕಿದ್ರೂ ಕೂಡ ಮೊಳಕೆ ಬರುತ್ತೆ 2-3 ದಿನದಲ್ಲಿ. ಹಂಗಾಗಿ ಈ ರೀತಿ ಒಂದು ಪಾತ್ರೆಗೆ ಹಾಕಿ, ಓಪನ್ ಪಾತ್ರೆಗೆ ಅದ್ರ ಮೇಲೆ ಕ್ಲೋಸ್ ಮಾಡ್ತಾಯಿದ್ದೀನಿ, ಇನ್ನೊಂದು ಪಾತ್ರೆ ಮುಚ್ಚಿ. ಅದಾದಮೇಲೆ ನೆಕ್ಸ್ಟು ಡೇ ಅಂದರೆ ಒಂದು ಹಾಲು ತುಪ್ಪ ಎಲ್ಲ ಬಿಟ್ಟು 4 ದಿನ ಆದಮೇಲೆ ನಮ್ಮ ಮನೆಯವ್ರು ಏನು ಮಾಡಿದ್ರು, ಸ್ವಲ್ಪ ಇವಾಗ ಆರಾಧನೆಗೆಲ್ಲನೂ ಸ್ವಲ್ಪ ಅಮೌಂಟ್ ಬೇಕಿದೆ. ನಮ್ಮ ಮನೆಯವರು ಜಾತ್ರೆಗೆ ಅಂತ ನಾವು ಬಂದಿದ್ದು, ಹಂಗಾಗಿ ನಾವು ಕೂಡ ಆರಾಧನೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೋಗ್ಬೇಕಲ್ವ. ನಮ್ಮ ಅತ್ತೆನ ಅಂದರೆ ಏನು ವಿಧವೆ ಆಗಿರ್ತಾರಲ್ವ, ಅವ್ರನ್ನ ತವ್ರ ಮನೆ ದೀಪ ಅಂದರೆ ಅದು ಹೆಣ್ಮಕ್ಳು ಸಂಪ್ರದಾಯ, ಹಿಂದೂ ಪದ್ಧತಿಯ ಸಂಪ್ರದಾಯ ಅಂತ ಹೇಳ್ಬೋದು. ತವ್ರ ಮನೆ ದೀಪ ತೋರಿಸ್ಕೊಂಡು ಬರೋವರೆಗೂ ಏನು ಕೆಲಸ ಮಾಡಬಾರ್ದು, ಅವರು ನೋಡ್ಕೋಬೇಕು, ಯಾರ ಮನೆಗೂ ಕೂಡ ಹೋಗ್ಬಾರ್ದು, ಹೊಲದ ಸೈಡ್ ಏನು ಹೋಗ್ಬಾರ್ದು ಅಂತ ಇರುತ್ತೆ. ಹಂಗಾಗಿ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕು. ಹಂಗಾಗಿ ನಾನು ಇರ್ತೀನಿ, ನೀವು ಹೋಗಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಹಂಗಾಗಿ ಆರಾಧನೆಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ಬೆಂಗಳೂರಲ್ಲಲ್ವ ಕೆಲಸ ಮಾಡೋದು, ಎಲ್ಲಿ ಕೆಲಸ ಮಾಡ್ತೀವಿ ಆ ಓನರ್ ಹತ್ರನೇ ಕೇಳಬೇಕು. ಹಂಗಾಗಿ ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗಿದ್ರು. ಈಗ ಏನೇ ಅಂತ ಅಂದ್ರೂ ಟೋಲ್ ಖರ್ಚು, ಡೀಸೆಲ್ ಖರ್ಚು ಅಂತ ಅಂದ್ರೂ ಮಿನಿಮಮ್ ಒಂದು 3,500 ಬೇಕೇ ಬೇಕು. ಹಂಗಾಗಿ ಸ್ವಲ್ಪ ಇವಾಗಿನ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಟ್ರೈನ್ಗೆ ಹೋಗಿದ್ರು. ಟ್ರೈನ್ಗೆ ಹೋಗಿ ಸ್ವಲ್ಪ ಅಮೌಂಟು ಇಸ್ಕೊಂಡು ಬರ್ತೀನಿ ಅಂತ 1-2 ದಿನ ಹೋಗಿದ್ರು. ಕೆಲಸ ಮಾಡ್ಕೊಂಡಂಗೂ ಆಗುತ್ತೆ, ಅಮೌಂಟ್ ಇಸ್ಕೊಂಡಂಗೂ ಆಗುತ್ತೆ ಅಂತ. ನಿಮಗೆ ಗೊತ್ತೇ ಇರುತ್ತೆ, 11 ದಿನದ ಕಾರ್ಯಕ್ಕೆ ಎಲ್ಲನೂ ಕೂಡ ಬೇಕಾಗುತ್ತೆ, ಏನೇನು ಖರ್ಚೆಲ್ಲ ಇರುತ್ತೆ ಅನ್ನೋದು. ಅದೇನು ಎಕ್ಸ್ಪ್ಲೈನ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ ಅಲ್ವಾ. ಹಂಗಾಗಿ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ಈಗ ಹೊಲದ ಕೆಲಸ, ಈ ಮೆದೆ ಅಂತ ಹೇಳ್ತಾರೆ ನೋಡಿ, ಅಂದರೆ ಹುಲ್ಲೆಲ್ಲ ಹೊಡೆದಿರ್ತಾರೆ, ರಾಗಿ ಹುಲ್ಲು, ಅದೆಲ್ಲನೂ ಕೂಡ ಕಣ್ಣಲ್ಲು ಅದರಲ್ಲೆಲ್ಲ ಹಾಕಿದಾಗ
ರಾಗಿ ಎಲ್ಲ ಎತ್ಕೊಂಬಿಟ್ಟು ಈ ಹುಲ್ಲು ತೆನೆ ಅಂಥದ್ದೆಲ್ಲನೂ ಕೂಡ ಮೆದೆ ಕಟ್ಟಿರ್ತಾರೆ. ಈ ಒಣಹುಲ್ಲೇನೆ ಈಗ ಬೇಸಿಗೆಗಾಲದಲ್ಲಿ ಒಣಹುಲ್ಲೇ ಈ ಹಸುಗಳಿಗೆ ಎಲ್ಲನೂ ಕೂಡ ಹಸುಗಳು ಎತ್ತುಗಳಿಗೆಲ್ಲನೂ ಮೇವು ಅಂತ ಹೇಳ್ಬೋದು. ಅದನ್ನು ಸಂಜೆಗೆ ಬೇಕಲ್ವಾ ಮೇವು, ಹಾಗಾಗಿ ಅದನ್ನು ಒರೆ ಕಟ್ತಾಯಿದ್ದೆ. ಮೆದೆಯಿಂದ ತೆಗೆದು ಒರೆ ಕಟ್ಟಿ ಮತ್ತು ತೊಗೊಂಡೋಗಿ ಕೊಟ್ಟಿಗೆ ಮನೆಗೆ ಹಾಕಿದ್ರೆ ಇನ್ನು ನೈಟ್ಗೆ ಹಸುಗಳಿಗೆ ನೀರು ಕುಡಿಸ್ಕೊಂಬಂದು ಒಂದು ತೊಟ್ಟಿ ಹತ್ರ ಕಟ್ಟಾಕಿ ಇದನ್ನೇ ಹಾಕೋದು, ಹುಲ್ಲು ಸ್ವಲ್ಪ ಸ್ವಲ್ಪನೇ ಹಾಕೋದು. ಈ ಮಳೆಗಾಲದಲ್ಲೂ ಬೇಸಿಗೆಗಾಲದಲ್ಲೂ ಸ್ವಲ್ಪ ಬಿಡುತ್ತೆ. ಬೇಸಿಗೆಯಲ್ಲಿ ಎಲ್ಲೂ ಕೂಡ ಜಾಸ್ತಿ ಹಸಿ ಮೇವು ಸಿಗೋದಿಲ್ಲ ನೋಡಿ, ಹಂಗಾಗಿ ಈ ಒಣಮೇವನ್ನೇ ಹಾಕಬೇಕು. ಇಲ್ಲೇ ಸ್ವಲ್ಪ ಕಟ್ಟಾಕ್ಬಿಟ್ಟು ಸ್ವಲ್ಪ ಮೇವು ಹಾಕಿದ್ದೀನಿ. ಈ ಬಿಸಿಲು ಟೈಮಲ್ಲಿ ಸ್ವಲ್ಪ ನೆರಳಿಗೆ ಕರ್ಕೊಂಡೋಗಿ ನೀರು ಕುಡಿಸ್ಕೊಂಡು ಅಲ್ಲಿ ಕಟ್ಟಾಕಿದರೆ ಹೆಂಗೋ ಇರುತ್ತೆ. ಆಮೇಲೆ 4 ಗಂಟೆ ಟೈಮ್ಗೆ ಮತ್ತೆ ಮೇವು ಇನ್ನೊಂದು ಟೈಮ್ ಹಾಕ್ಬೋದು. ಒಂದು 3 ಟೈಮ್ ಹಾಕಿದ್ರೆ ಏನೋ ಸರಿ ಹೋಗುತ್ತೆ. ಇವಾಗಿನ ಪರಿಸ್ಥಿತಿಯಲ್ಲಿ ನಾನು ಕೂಡ ಎಲ್ಲಾದರೂ ಎಳ್ಕೊಂಡೋಗಿ ಯಾವ್ದಾರು ಮೇವಿರೋ ಜಾಗದಲ್ಲಿ ಇಟ್ಕೊಂಡು ಮೇಯಿಸೋದಕ್ಕೂ ಆಗೋಲ್ಲ. ಯಾಕಂತಂದರೆ ಎಳೆ ಮಗ ಇರೋದ್ರಿಂದ ಫೀಡ್ ಮಾಡಿಸೋದ್ರಿಂದ ಅಲ್ಲೂ ನೋಡಬೇಕು ಇಲ್ಲೂ ನೋಡಬೇಕು, ಈ ರೀತಿ ಪರಿಸ್ಥಿತಿ ಇರುತ್ತೆ. ಹಂಗಾಗಿ ಸ್ವಲ್ಪ ಏನು ಹಸುಗಳೆಲ್ಲ ಕಟ್ಟಾಕಬೇಕು, ಮೇವು ತರಬೇಕು, ನೀರು ಕುಡಿಸ್ಬೇಕು, ಈ ರೀತಿ ಕೆಲಸಗಳನ್ನ ಒಂದು ಅರ್ಧ ಗಂಟೆ 1 ಗಂಟೆ ಒಳಗಡೆನೇ ಮಾಡ್ಕೊಂಡು ಬೇಗ ಬರ್ತಾಯಿದ್ದೆ. ಯಾಕಂತ ಅಂದರೆ ಒಂದೇ ಸಮ ಇರೋದಿಲ್ಲ ಮಕ್ಕಳು, ಹಂಗಾಗಿ ಎಲ್ಲ ತಿನ್ನಿಸಿ ರೆಡಿ ಮಾಡಿ ಹೋಗ್ತಾಯಿದ್ದೆ. ನಮ್ಮ ಅತ್ತೆ ಎತ್ಕೊಂಡು ಕೂತ್ಕೊಂಡಿರೋರು, ಹಂಗಾಗಿ ಅವನೇನಾದರೂ ಹತ್ತಿರ ಏನಾದ್ರು ಮಾಡಿದ್ರೆ ಅಂತ 1 ಅವರ್ಗೆ 1 ಅವರು 2 ಅವರಲ್ಲಿ ಏನೇ ಕೆಲ್ಸಕ್ಕೆ ಹೋದ್ರೂ ಕೂಡ ಹೊಲ್ದ ಹತ್ರ ಆಗಿರ್ಬೋದು, ಆಚೆ ಆಗಿರ್ಬೋದು, ಬೇಗ ಬಂದುಬಿಡ್ತಾಯಿದ್ದೆ. ಅಷ್ಟೇ, ಅವನು ಒಬ್ಬರ ಹತ್ರ 1 ಅವರ್ ಅಷ್ಟೇ, ಜಾಸ್ತಿ ಇರೋದಿಲ್ಲ. 1 ಅವರ್ ಒಳಗಡೆ ಇರ್ತಾನೆ ಅಷ್ಟೇ. ಅದಾದಮೇಲೆ ಮತ್ತೆ ಅಳೋದು ಸ್ಟಾರ್ಟ್ ಮಾಡ್ಕೊತಾನೆ. ಇದು ಬಂದು ನಮ್ಮ ಕೊಟ್ಟಿಗೆ ಮನೆ, ಇದು ಬಂದು ಕೊರೋನಾ ಟೈಮಲ್ಲಿ ಕಟ್ಟಿದ್ದು. ಫಸ್ಟ್ ಟೈಮ್ ಕೊರೋನಾ ಬಂತು ನೋಡಿ, 2 ತಿಂಗಳು ಲಾಕ್ ಆಗಿತ್ತಲ್ಲ, ಆ ಟೈಮಲ್ಲಿ ಈ ಕೊಟ್ಟಿಗೆ ಮನೆನ ಕಟ್ಟಿರೋ ಅಂಥದ್ದು. ಇವಾಗ ಇಲ್ಲೇ ಹಸುಗಳೆಲ್ಲ ಕಟ್ಟಾಕೋದು, ಹಾಗೆಯೇ ಏನಾದರೂ ಐಟಮ್ಗಳೆಲ್ಲ ಗೊಬ್ಬರ ಆಗಿರ್ಬೋದು, ಆಮೇಲೆ ನೇಗಿಲು, ಈ ಥರ ಎಲ್ಲ ಏನಾದರೂ ಬರುತ್ತಲ್ಲ ಅದೆಲ್ಲನೂ ಕೂಡ ಇಲ್ಲೇ ಇಡೋ ಅಂಥದ್ದು. ಹಾಗೆಯೇ ಫಸ್ಟು ಮೇವೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಕುಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತೊಟ್ಟಿ ಹತ್ರ ಬಂದಿದ್ದೆ ಹಸುಗಳಿಗೆ. ಈ ರೀತಿ ಹಳ್ಳಿ ವಾತಾವರಣಕ್ಕೂ ಮತ್ತು ಸಿಟಿ ವಾತಾವರಣಕ್ಕೂ ಈಗಿನ ಕಾಲದ ಹೆಣ್ಮಕ್ಳು ಎಲ್ಲದಕ್ಕೂ ರೆಡಿ ಇರಬೇಕು. ಒಂದೇ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರೆ ಆಗೋದಿಲ್ಲ, ಎಲ್ಲದಕ್ಕೂ ಕೂಡ ರೆಡಿ ಇರಬೇಕು. ಹಂಗಾಗಿ ಒಂದು ಎಕ್ಸಾಂಪಲ್ ಇರಲಿ, ಒಂದು ಮಾದರಿ ಒಂದು ಇರಲಿ. ನಾನು ಒಬ್ಬಳೇ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಹಳ್ಳಿ ವಾತಾವರಣದಲ್ಲಿ ಇದೆಲ್ಲನೂ ಕೂಡ ಕಾಮನ್ನಾಗಿ ಎಲ್ಲರೂ ಮಾಡ್ತಾರೆ. ಬಟ್ ಇವೆಲ್ಲ ಮಾಡ್ತೀವಿ, ಹಿಂಗೆ ಎಲ್ಲ ಮಾಡ್ತೀವಿ ಅನ್ನೋದನ್ನು ಒಂದು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ರೆ ತಪ್ಪೇನಿಲ್ಲ ಅಂದ್ಕೊತೀನಿ. ಯಾರು ಕೂಡ ಮಾಡಬಾರ್ದು ಕೆಲಸ ಏನು ನೀನು ಮಾಡ್ತಾ ಇಲ್ಲ ಅಂತ ಯಾರು ಕೂಡ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ, ಮೊದಲೇ ಹೇಳ್ತಾ ಇದ್ದೀನಿ. ಮಾಡೋ ಅಂಥ ಕೆಲಸನ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ದೇವ್ರು ಯಾವ ರೂಪದಲ್ಲಾದ್ರೂ ಕೂಡ ಒಳ್ಳೇದು ಮಾಡ್ತಾನೆ. ನಾವು ಮಾಡೋ ಅಂಥ ಕೆಲಸನ ನಾನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ ನೋಡಿ ಅಂತ ತೋರಿಸ್ತಾ ಇದ್ದೀವಿ ಅಷ್ಟೇ. ಅದಾದಮೇಲೆ ಮತ್ತೆ ಮಧ್ಯಾಹ್ನ ಅವನಿಗೆ ಒಂದು 4 ಗಂಟೆ ಹಂಗೆ ಹಸುಗಳೆಲ್ಲ ನೀರು ಕುಡಿಸ್ಕೊಂಡು ಮತ್ತೆ ಎಳ್ಕೊಂಡು ಬಂದು ಕಟ್ಟಾಕಿ ಅವನಿಗೆ ನನ್ನ ಮಗನಿಗೆ ಸರಿ ತಿನ್ನಿಸಿ ನಮ್ಮ ಅತ್ತೆ ಹತ್ರ ಕೊಟ್ಟು ಇವಾಗ ಸಂಜೆ ಟೈಮು ಹಾಲು ಕರೆಯೋದಕ್ಕೆ ಬಂದಿದ್ದೀನಿ ನೋಡಿ. ಹಸುಗಳಲ್ಲಿ ಹಾಲು ಕರೆಯೋದು ತೋರಿಸಿ ಅಂತ ಅಂದ್ಬಿಟ್ಟು ಹೆಂಗೆ ಕರಿತೀರಾ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು. ಇಲ್ಲೇ ಬೆಂಗಳೂರಲ್ಲಿ ಸ್ವಲ್ಪ ಫ್ರೆಂಡ್ಸು, ಹಂಗಾಗಿ ವೀಡಿಯೋದಲ್ಲೇ ಹಾಕ್ಬಿಡ್ತೀನಿ, ವ್ಲಾಗಲ್ಲಿ ಹಾಕ್ತೀನಿ ನೋಡ್ಕೊಂಬಿಡು ಅಂತ ಹೇಳಿದ್ದೆ. ಹಂಗಾಗಿ ಯಾರಿಗೂ ಕೂಡ ಶೇರ್ ಮಾಡಿರಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಕಮ್ಯುನಿಟಿ ಟ್ಯಾಗಲ್ಲಿ ನಾನು ಆಲ್ರೆಡಿ ಹಾಕಿದ್ದೆ, ನಾನು ನಿಮಗೆ ಸ್ವಲ್ಪ ಕೆಲಸಗಳಿದೆ ಅದೆಲ್ಲ ನನ್ನ ಮೇಲೆ ಇದೆ ಅಂತ ಅಂದ್ಬಿಟ್ಟು. ಹಂಗಾಗಿ ಅದೇ ಸ್ಕ್ರೀನ್ಶಾಟ ಇದೇ ವಿಡಿಯೋದು. ಹಂಗಾಗಿ ಫುಲ್ ವೀಡಿಯೋನ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಲು ಕರೆಯೋ ಅಂಥದ್ದೇನು ನಾವು ತವ್ರ ಮನೇಲಿ ಅಪರೂಪಕ್ಕೆ ಕರಿತಾ ಇದ್ವಿ ಅಷ್ಟೇ. ಇಲ್ಲಿಗೆ ಬಂದಮೇಲೆ ಅದೆಲ್ಲ ಪರ್ಮನೆಂಟ್ ಆಗೋಯಿತು. ಪರ್ಮನೆಂಟು ಅಂದರೆ ಈಗ ನಾನು ಮದುವೆ ಆದಾಗ ಸ್ಟಾರ್ಟಿಂಗು ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿರಲಿಲ್ಲ. ಅವ್ರಿಗೆ ಏನೋ ಡೆಂಗಿ ಜ್ವರನೋ ಟೈಫಾಯ್ಡ್ ಜ್ವರನೋ ಏನೋ ಬಂದಿತ್ತು. ಇನ್ನೂ ಕರೆಬಳೆ ಕೂಡ ತೆಗೆದಿರಲಿಲ್ಲ. ಅಂದರೆ ಮದುವೆ ಆಗಿ ಕರೆಕ್ಟಾಗಿ 1.5 ತಿಂಗಳಾಗಿತ್ತು ಅಷ್ಟೇ. ಆವಾಗ ಫುಲ್ಲು ಮಳೆಗಾಲ ಅಂದರೆ ಮಳೆಗಾಲ. ಯಾವ ಟೈಮಲ್ಲಿ ಅಂತ ಅಂದರೆ ಮೇ ಜೂನ್ ಟೈಮಲ್ಲೇ, ಈ ನೆಕ್ಸ್ಟ್ ಮಂತ್ ಬರುತ್ತಲ್ಲ ಆ ಟೈಮಲ್ಲೇ, ಮೇ ಜೂನ್ ಟೈಮಲ್ಲೇ ಫುಲ್ಲು ಮಳೆ. ಆವಾಗಿನ ಟೈಮಲ್ಲಿ ಹಸುಗಳಿದ್ದು ಚೆನ್ನಾಗಿ 3 ಹಸುಗಳು ಚೆನ್ನಾಗಿ ಹಾಲು ಕೊಡ್ತಾಯಿದ್ವು. ಆವಾಗ ನಾನು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಒಂದೊಂದು ಹೊತ್ತಿಗೂ ಕೂಡ 25 ಲೀಟ್ರ್ ಹಾಲು ಆಗ್ತಾಯಿತ್ತು.
ಕರಿಯೋಕ್ಕಾಗ್ತಾ ಇರಲ್ಲ, ಮಳೆ ಸುರಿತಾ ಇರೋದು ಈ ಥರ ಎಲ್ಲ ಇರಲಿಲ್ಲ ಆವಾಗ. ಇನ್ನು ಫುಲ್ಲು ಒಂದು ಸಲ ಮಳೆ ಹುಯ್ದ್ರೆ ಸಾಕು ಒಂಥರ ಕೆರೆ ಕಟ್ಟಂಗೆ ಆಗೋದು. ಅವಾಗೆಲ್ಲನೂ ಕೂಡ ಫುಲ್ಲು ಕಾಲೆಲ್ಲನೂ ಏನು ಗೊಚ್ಚೆಲ್ಲಿ ತಿರುಗಾಡಿದ್ರೆ ಕೆಂಪುದು ಬರುತ್ತಲ್ಲ, ಕೆಸರು ಗುಳ್ಳೆ ಅಂತ ಅಂದ್ಬಿಟ್ಟು ಕಾಲಲ್ಲೆಲ್ಲ ಆ ರೀತಿ ಆಗಿಬಿಡೋದು. ಆ ಥರ ಕೆರೆ ಕಟ್ಟೋದು ಹಿಂದೆ. ಇವಾಗ ಏನು ಹಂಗಿಲ್ಲ, ಬಟ್ ಮಟ್ಟ ಆಗಿದೆ. ಆ ಮಟ್ಟ ಅಂದರೆ ಮಣ್ಣೆಲ್ಲ ಮಟ್ಟ ಆಗಿದೆ. ಆದರೂ ಕೂಡ ಸ್ವಲ್ಪ ಅಂದರೆ ನೀರು ನಿಂತಂಗೆ ಗುಂಡಿಗಳು ನಿಲ್ಲೋದು, ಅದಕ್ಕೆ ನೀರು ನಿಲ್ಲೋದು ಈ ರೀತಿ ಆಗ್ತಾ ಇರುತ್ತೆ. ಅಷ್ಟು ಮಳೆ ಏನು ಈ ಸಲ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ನೋಡ್ಬೇಕು ಮಳೆಗಾಲ ಅಂತ ಬಂದಾಗ. ಅದೇ ರೀತಿ ಕೊಟ್ಟಿಗೆ ಮನೆ ಆವಾಗ ಅಂದರೆ ಕೊಟ್ಟಿಗೆ ಮನೆ ಇರಲಿಲ್ಲ, ಇವಾಗ ಕೊಟ್ಟಿಗೆ ಮನೆ ಇದೆಯಲ್ವ, ಅಂಥ ಮಳೆ ಬಂತು ಅಂತಂದರೆ ಅದರೊಳಗಡೆ ಕಟ್ಟಾಕ್ಕೊಂಡು ಹಾಲು ಕರೆಯೋದು ಈ ರೀತಿ ಇರುತ್ತೆ. ಹಾಲು ಕರಿಯೋಕ್ಕೆ ಬರುತ್ತಾ ಏನು ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಕೇಳ್ತಾಯಿದ್ರು. ಹೌದು ಬರುತ್ತೆ, ಎಲ್ಲನೂ ಕೂಡ ಕಲಿತೇ ಇರಬೇಕು. ಅಂದರೆ 100ಕ್ಕೆ 100% ಬರಲಿಲ್ಲ ಅಂತ ಅಂದ್ರೂ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು, ಅಥವಾ ಅದರಲ್ಲಿ ಒಂದು 1/2% ಆದರೂ 1/4% ಆದರೂ ಕಲ್ತಿರಬೇಕು. ಯಾಕಂತ ಅಂದರೆ ಎಲ್ಲರೂ ಎಲ್ಲ ಸಮಯಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೆ ಆದಷ್ಟು ಮಟ್ಟಿಗೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಅಂತಹ ಕೆಪಾಸಿಟಿ ನಾವು ಬೆಳೆಸ್ಕೊಂಡಿರಬೇಕು. ಈಗ ನೋಡಿ ಇಷ್ಟೆಲ್ಲ ನಾನು ಏನು ಮಾಡಿಲ್ಲ ಅಂತಂದರೆ ಅವಾಗೆಲ್ಲ ಕಲ್ಲಿದ್ದಲೇ ಹೋಗಿದ್ದಿದ್ರೆ ಇವಾಗಿನ ಪರಿಸ್ಥಿತಿಲಿ ಯಾರು ಬರ್ತಾಯಿದ್ರು, ಯಾರು ಈ ರೀತಿ ಎಲ್ಲ ಕೆಲಸ ಮಾಡಿಕೊಡ್ತಾಯಿದ್ರು. ಹಂಗೇ ಒಂದು ಸಲ ಬಂದುಬಿಟ್ರೆ ಕಷ್ಟ ಬಂದೇ ಬಿಡುತ್ತೆ, ಹೋದರೆ ಹೋಗ್ಬಿಡುತ್ತೆ. ಆ ರೀತಿ ಕಷ್ಟನೂ ಪಡಬೇಕು, ಸಂತೋಷನೂ ಪಡಬೇಕು. ದೇವರು ಕಷ್ಟನೂ ಕೊಟ್ಟು ನೋಡ್ತಾನೆ, ಸಂತೋಷನೂ ಕೊಟ್ಟು ನೋಡ್ತಾನೆ. ಎರಡೂ ಕೂಡ ಸಮವಾಗಿ ನಾವು ತೂಕೊಂಡು ಹೋಗಬೇಕು. ಅದು ಬಿಟ್ಬಿಟ್ಟು ನಂಗೆ ದೇವ್ರು ಇದೇ ಕೊಟ್ಟ, ಕೊನೆಯವರೆಗೂ ಹಿಂಗೆ ಕೊಡ್ತಾನೆ, ಹುಟ್ದಾಗಿಂದನೂ ಸಾಯೋವರೆಗೂ ನಾನು ಹಿಂಗೆ ಇದ್ದೀನಿ, ದೇವ್ರು ಕೊಟ್ಟಿದ್ದಲ್ಲ ನಾವು ಬಳಸ್ಕೊಳ್ಳೋ ರೀತಿ. ಎಲ್ಲರಿಗೂ ದೇವ್ರು ಒಂದೇ ರೀತಿ ಕೊಡ್ತಾನೆ, ನಾವು ಅದನ್ನು ಬಳಸ್ಕೊಳ್ಳೋ ರೀತಿಲಿ ಹೋಗುತ್ತೆ. ಈಗ ಯೂಟ್ಯೂಬು ಅನ್ನೋದೊಂದು ಕಲೆ ಕೊಟ್ಟಿದ್ದಾನೆ ಈಗ ನನ್ನಲ್ಲೂ. ಅದನ್ನು ಬೆಳೆಸ್ಕೊಳ್ಳೋದು, ಮುಂದಕ್ಕೆ ತರೋದು ಅದು ನನ್ನ ಮೇಲೆ ಬಿಟ್ಟಿರೋದು. ಈಗ ವೀಡಿಯೋ ಹಾಕಿಲ್ಲ, ಈಗ ಎಲ್ಲ ಇದ್ದು ವೀಡಿಯೋ ಹಾಕಿಲ್ಲ ಅಂದರೆ ಅದು ನನ್ನ ತಪ್ಪು. ಈಗ ನೀವು ಕೇಳ್ತೀರಾ ಹಂಗಾಯ್ತು ಹಿಂಗಾಯ್ತು, ರೀಸನ್ ನಾನು ಹೇಳ್ಬೋದು, 1000 ಹೇಳ್ಬೋದು, ಬಟ್ ಅದು ಯಾರ್ದು ತಪ್ಪು? ರೀಸನ್ ಇದ್ದರೂ ಕೂಡ ನನ್ನದೇ ತಪ್ಪಿರುತ್ತೆ. ಸಬ್ಸ್ಕ್ರೈಬರ್ಸ್ ಇಂಪ್ರೂವ್ ಆಗಿಲ್ಲ, ಅದು ಯಾರ ತಪ್ಪು? ನನ್ನದೇ ತಪ್ಪಿರುತ್ತೆ. ಸರಿಯಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿಲ್ಲ. ಈ ರೀತಿ ಯಾವುದೇ ಕೆಲಸನೂ ಕೂಡ ಅರ್ಧಕ್ಕೆ ನಿಲ್ಲಿಸಬಾರ್ದು. ಅದೊಂದು ಮಾತ್ರ ನನಗೆ ಮೈಂಡಿಗೆ ಬಂತು. ಅದೇನೇ ಆಗಲಿ, ಏನೇ ಕಷ್ಟ ಬಂದರೂ ಕೂಡ ಮುಂದಕ್ಕೆ ಹೋಗಬೇಕು. ಅದನ್ನು ನಾವು ಸಕ್ಸಸ್ ಮಾಡೋ ಅಂತಹ ಒಂದು 90% ಬೆಳೆಸ್ಕೊಂಡ್ರೆ ಇನ್ನೊಂದು 10% ಹೆಂಗಾದರೂ ಆಯಿತು 100ಗೆ 100% ಆಗಿಬಿಡುತ್ತೆ. ಅದಕ್ಕೆ ಶ್ರಮ ಇರಬೇಕು. ಆದಷ್ಟು ಇವಾಗ ಸ್ವಲ್ಪ ಬೆಳೆಸ್ಕೊತಾ ಇದ್ದೀನಿ, ನೋಡೋಣ ಇಂಪ್ರೂವ್ಮೆಂಟಿಗೆ, ಸಬ್ಸ್ಕ್ರೈಬರ್ಸ್ ಇಂಪ್ರೂವ್ಮೆಂಟು ಮತ್ತು ವೀವರ್ಸು ಇಂಪ್ರೂವ್ಮೆಂಟಿಗೆ ಬೆಳೆಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಬಂದು ಸೂತ್ಕ ಕಳ್ಕೊತೀವಿ ನೋಡಿ, ಅಂದರೆ ಮನೆಗೆ ಪುಣ್ಯ ಮಾಡಿಸ್ಕೊತೀವಿ ಅಂತ ಹೇಳ್ತಾರಲ್ವ, 11 ದಿನಕ್ಕೆ ಐನರ್ನೆಲ್ಲ ಕರೆಸಿ ಮನೆಗೆಲ್ಲನೂ ಕೂಡ ಹೊಸ ದೀಪ ಇಟ್ಟು, ಹಾಗೆಯೇ ಅವರಿಗೆ ಸ್ವಲ್ಪ ಮಡ್ಲಕ್ಕಿ ಅದು ಇದು ಅಂತ ಅಂದ್ಬಿಟ್ಟು ಕೊಟ್ಟು, ಹಾಗೆಯೇ ಮನೆಗೆಲ್ಲ ಗಂಜಲ, ಹಾಗೆಯೇ ತೀರ್ಥ ಎಲ್ಲನೂ ಹಾಕಿ ಮನೆಯನ್ನು ಶುದ್ಧಿ ಮಾಡಿಸ್ಕೊಳ್ಳೋದು 11 ದಿನದ ಕಾರ್ಯದ್ದು. ಅದಕ್ಕೋಸ್ಕರ ಈ ರೀತಿ ಅಲ್ಲಿ ರಂಗೋಲಿ ಬಿಟ್ಟಿದ್ದೀವಿ ನೋಡಿ, ಅಲ್ಲಿ ದೀಪ ಎಲ್ಲ ಹಚ್ಚಿ ಹಣ್ಣು ಕಾಯಿ ಇಟ್ಟು, ಹಾಗೆಯೇ ಬಾಳೆದೆಲೆ ಮೇಲೆ ಅಕ್ಕಿ ಹಾಕಿ 2 ಚಂಬಿಟ್ಟು, ಅದಕ್ಕೆ ಅಂದರೆ ತುಂಬಿದ್ದು ಕೊಡ ಅಂತ ಹೇಳ್ತಾರಲ್ಲ ಆ ರೀತಿ ಮಾಡಿ, ಅವರು ಐನರ್ ರೀತಿಲಿ ಮನೆಗೆ ಯಾವ ರೀತಿ ಪುಣ್ಯ ಮಾಡಿಸ್ಬೇಕು ಮನೆಗೆ, ಆ ರೀತಿ ಮಾಡಿಬಿಟ್ಟು ಹೋಗ್ತಾರೆ. ಹಂಗಾಗಿ ಆವತ್ತಿನ ದಿನ ಸಂಜೆವರೆಗೂ ಕೂಡ ಯಾವುದೇ ಥರ ಕಸ ಗುಡಿಸ್ಬಾರ್ದು ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಕಸ ಎಲ್ಲ ಅಂದರೆ ಬೆಳಗಿನ ಜಾವ ನೀಟಾಗಿ ರಂಗೋಲಿ ಎಲ್ಲ ಬಿಡಿಸಿ ಮನೆ ಮುಂದೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿದ್ದೆ. ಹಾಗೆಯೇ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗಾದ್ಮೇಲೆ ಮಧ್ಯಾಹ್ನ ಹಂಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಸ್ವಲ್ಪ ರಂಗೋಲಿ ಎಲ್ಲನೂ ಕೂಡ ಬಿಡಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನೆನ್ನೆ ಸ್ವಲ್ಪ ರಂಗೋಲಿ ಎಲ್ಲ ಬಿಡಿಸಿದ್ದೆ. ಇವಾಗ ಮಿಕ್ಕಿರೋ ಅಂತಹ ಪೇಂಟ್ನಲ್ಲಿ ಇದು ಕಡಪ ಕಲ್ಲು ಅಂತ ಬರುತ್ತಲ್ಲ, ಅದ್ರ ಮೇಲೆ ಬಿಡಿಸ್ತಾ ಇರೋದು. ನಾನು ಫಸ್ಟೇ ಬಿಡಿಸಿದ್ದೆ. ನಾನು ಮದುವೆ ಆಗಿ ಸ್ಟಾರ್ಟಿಂಗು ಒಂದು 5 ತಿಂಗಳು ನಾನು ಊರಲ್ಲೇ ಇದ್ದೆ. ನಾನು ಎಲ್ಲೂ ಕೂಡ ಬೆಂಗಳೂರಿಗೂ ಕೂಡ ಬಂದಿರಲಿಲ್ಲ. ಆವಾಗ ನಾನು ಮನೇಲಿ ಕೂತ್ಕೊಂಡಿದ್ದಾಗ ಈ ಥರ ಎಲ್ಲ ರಂಗೋಲಿಗಳನ್ನೆಲ್ಲ ಬಿಡಿಸಿದ್ದೆ. ಈಗ ಸ್ವಲ್ಪ ರಂಗೋಲಿ ಅದ್ರ ಮೇಲೇ ತಿದ್ದುತ್ತಾ ಇದ್ದು, ಇನ್ನು ಸ್ವಲ್ಪ ರಂಗೋಲಿ ಸಪ್ರೇಟಾಗಿ ಬಿಡಿಸ್ತಾ ಇದ್ದೀನಿ. ಈಗೆಲ್ಲ ಹಳೆ ರಂಗೋಲಿ ಎಲ್ಲ ಇದೆಯಲ್ಲ, ಅವಾಗೆಲ್ಲ ನಾನು ಮನೇಲಿದ್ದೆ ನೋಡಿ, ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಆವಾಗ ಬಿಡಿಸಿರೋ ಅಂಥದ್ದು.
ಇನ್ನು ಮಿಕ್ಕಿದ್ದು ಹಂಗಂಗೆ ಸ್ವಲ್ಪ ಏನಿದೆ ಅದ್ರ ಮೇಲೆ ಸ್ವಲ್ಪ ಶೇಡ್ ಮಾಡಿಕೊಟ್ಟು ಇನ್ನು ಮಿಕ್ಕಿದ್ದು ಸಪ್ರೇಟ್ ಬಿಡಿಸ್ತಾ ಇದ್ದೀನಿ. ಎಷ್ಟು ಪೇಂಟ್ ಇದೆ ಅಷ್ಟನ್ನು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಬೇರೆ ಎಲ್ಲನೂ ಮತ್ತೆ ಎಕ್ಸ್ಟ್ರಾ ತರಕ್ಕೆ ಹೋಗಿಲ್ಲ. ಒಂದು ಯೆಲ್ಲೋ ಕಲರ್ ಪೇಂಟ್ ಇದೆ. ಆ ಯೆಲ್ಲೋ ಕಲರ್ ಪೇಂಟ್ ಏನು ಮಾಡ್ತೀನಿ, ಹಾಲಲ್ಲಿ ಒಂದು ಚಿಕ್ಕದು ಒಂದು ವಿಂಡೋ ಥರ ಇದೆ ನೋಡಿ, ಹಳ್ಳಿಗಳಲ್ಲಿ ಆವಾಗ ಮಣ್ಣಿಂದು ಕಲ್ಲಿಂದು ಮನೆ ಎಲ್ಲ ಕಟ್ಟಿದ್ರಲ್ಲ ಆ ರೀತಿ ಇದು ಮನೆ. ಆವಾಗ ಈ ಗ್ಲಾಸಿಂದು ಆ ಥರ ಎಲ್ಲ ವಿಂಡೋ ಇಲ್ಲ, ಮರದಲ್ಲಿ ವುಡ್ಡಲ್ಲಿ ಅದನ್ನು ಕಿಟಕಿ ಥರ ಮಾಡಿದರು. ಅಲ್ಲಿ ಯಾವಾಗಲೂ ಕೂಡ ಮಣ್ಣಿನ ಗೋಡೆ ನೋಡಿ, ಧೂಳು ಗಾಳಿ ಬೀಸ್ದಂಗೆ ಮನೆ ಒಳಗಡೆ ಎಲ್ಲ ಧೂಳು ಬರ್ತಾ ಇರುತ್ತೆ. ಅದಕ್ಕೆ ಕಿಟಕಿಗೆ ಏನಾಯಿತು ಅಂತಂದರೆ ಆಯಿಲ್ ಪೇಂಟ್ ಅಲ್ವಾ ಯೆಲ್ಲೋ ಕಲರ್ ಇದ್ದಿದ್ದು, ಅದನ್ನು ರಿಟರ್ನ್ ಕೊಡಲಿಲ್ಲ, ಅದು ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿಗೆ ಪೇಂಟನ್ನು ಹೊಡೆದಿದ್ದೀನಿ. ಯಾಕಂತಂದರೆ ಅಲ್ಲಿ ಚೋಟುನೆಲ್ಲ ಮಲಗಿಸ್ತಾ ಇರ್ತೀನಿ, ಧೂಳು ಬರಬಾರ್ದು ಅನ್ನೋ ಕಾರಣಕ್ಕೆ. ಹಾಗೆಯೇ ಕೆಂದಿರುವೆ ಅದೇನು ಕೂಡ ಬರೋದಿಲ್ಲ ಆಯಿಲ್ ಪೇಂಟ್ ಹಾಕಿದಾಗ ಅಲ್ಲಿಗೆ ಆಯಿಲ್ ಪೇಂಟ್ ಹಾಕ್ಬಿಟ್ಟು ಲಕ್ಷ್ಮಣ ರೇಖೆನ ಬೆಳೆದಿದ್ದೀನಿ. ಹಾಗೆಯೇ ಇದು ಒಂದು ಟೈಮಿಗಲ್ವ, ನಾಳೆ ಆರಾಧನೆ ಇರೋದ್ರಿಂದ 11 ದಿನದ ಕಾರ್ಯ, ಅದಕ್ಕೆ ಇವಾಗ ಒಂದು ಟೈಮ್ಗೆ ನೋಡ್ತಾ ಇರ್ಬೋದು ನುಗ್ಗೆಕಾಯಿ ಸಾಂಬಾರನ್ನ ಮಾಡಿದ್ದೆ. ಇದು ನಾನು ನೀವೆಲ್ಲ ಕೇಳ್ಬೋದು ಅದೆಲ್ಲ ವ್ಲಾಗ್ ಮಾಡ್ಕೊಳ್ಳಿಲ್ವ ಅಂತ. ಇಲ್ಲ, ಅದೆಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ. ಅಂದರೆ ಅದೆಲ್ಲನೂ ಬೇಡ, ತೋರಿಸೋದು ಸ್ವಲ್ಪ ಅತಿ ಆಗುತ್ತೆ ನೋಡಿ, ಹಂಗಾಗಿ ಅವೆಲ್ಲನೂ ಕೂಡ ಮಾಡ್ಕೊಳಕ್ಕೆ ಹೋಗಿಲ್ಲ. ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು, ಹಂಗಾಗಿ ಅವೆಲ್ಲನೂ ಕೂಡ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು. ಹಾಗೆಯೇ ಇವತ್ತಿನ ವ್ಲಾಗು ಎಲ್ಲನೂ ಕೂಡ ಇಷ್ಟ ಆಗಿದೆ ಅಂತ ನಾನು ನಿಮಗೆ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.